ನಮ್ಮ ಲೇಔಟ್ ಅಲ್ಲೇನೆ ವಿಸಿ ಗ್ಯಾಲಕ್ಸಿ ಮಾಲ್ ಅಂತ ಮಾಡ್ತಾ ಇದೀವಿ. 1 ಲಕ್ಷ ಸ್ಕ್ವೇರ್ ಫೀಟ್ ಅಲ್ಲಿ ಬರ್ತಾ ಇದೆ. ಎಕ್ಸಾಕ್ಟ್ ಒಂದು ಪ್ರೈಮ್ ಲೊಕೇಶನ್ ಅಂತಾನೆ ಹೇಳ್ಬೋದು ಸರ್. ಒಂದು 25-30,000 ಗೆ ಜಾಬ್ ಅಲ್ಲಿ ಸ್ಯಾಲರಿ ತಗೊಳ್ತಾ ಇದ್ರು ಕೂಡ ಅಂತವರು ಕೂಡ ಇಲ್ಲಿ ಸೈಟ್ ಅನ್ನ ತಗೋಬಹುದು. ಆ ಒಂದು ಕನಸನ್ನ ನೆನ್ಸ್ ಮಾಡ್ಕೊಳ್ಳೋದಕ್ಕೆ ಇದು ರೈಟ್ ಟೈಮ್ ಅಂತ ಹೇಳ್ಬೋದು. NH 275 ಅಟ್ಯಾಚ್ ಆಗಿದೆ. ಸರ್ಗಧಾಮ್ ಆಗಿರ್ಬೋದು, ದುಬಾರೆ ಫಾಲ್ಸ್ ಆಗಿರ್ಬೋದು, ಇಲ್ಲಿ ಕಾಣ್ತಿದೆ ಗೋಲ್ಡನ್ ಟೆಂಪಲ್ ಡೈರೆಕ್ಟ್ ಆಗಿ ಇಲ್ಲಿ ನಮ್ಮ ಲೇಔಟ್ ಇಂದಾನೆ ವಿಸಿಬಲ್ ಇದೆ. ಜನ ಬರೀ ಸೈಟ್ ಮಾತ್ರ ನೋಡ್ತಾ ಇಲ್ಲ, ಜನ ಇವತ್ತು ಮೈನ್ ಆಗಿ ನೋಡ್ತಿರೋದು ಲೈಫ್ ಸ್ಟೈಲ್. ಕಂಪ್ಲೀಟ್ DC ಕನ್ವರ್ಷನ್ ಆಗಿದೆ. DTCP ಅಪ್ರೂವಲ್ ತಗೊಂಡಿದೀವಿ. ಈಚ್ ಸೈಟ್ಗೂ ಅದರದಾದ ಖಾತಾ ಬರುತ್ತೆ. 33 ಎಕರ್ ಅಲ್ಲಿ ಮಾಡಿರ್ತಕ್ಕಂಥ ಒಂದು ವಂಡರ್ಫುಲ್ ಪ್ರಾಜೆಕ್ಟ್. ಇವನ್ ಡಬಲ್ ರೋಡ್ ಇದೆ, ಒಂದು ಎಂಟ್ರಿ ಮತ್ತೆ ಎಕ್ಸಿಟ್ ಅಂತ ಕೊಟ್ಟಿದೀವಿ. ಇಲ್ಲಿ ನಾವು 20,000 ಸ್ಕ್ವೇರ್ ಫೀಟ್ ಅಲ್ಲಿ ಕ್ಲಬ್ ಹೌಸ್ ಮಾಡ್ತಾ ಇರೋದು. ಇಂಡೋರ್ ಆಕ್ಟಿವಿಟೀಸ್ ಇಂದ ಹಿಡಿದು ಗೇಮ್ಸ್ ಹಿಡಿದು ಜಿಮ್ ಆಕ್ಟಿವಿಟೀಸ್ ಅಂಡ್ ಸ್ವಿಮ್ಮಿಂಗ್ ಪೂಲ್ ಕೂಡ ನಾವು ಕ್ಲಬ್ ಹೌಸ್ ಅಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ. 50% ಆಫ್ ದ ಏರಿಯಾ ನಾವು ಸೈಟ್ ಮಾಡಿರೋದಷ್ಟೇ. ಇನ್ನ 50% ನ ಅಮ್ಯುನಿಟೀಸ್ ಅಂತ ಏನ್ ಹೇಳಿದ್ವಿ, ಮೋರ್ ದೆನ್ 40+ ಅಮ್ಯುನಿಟೀಸ್ ಕೊಟ್ಟಿದೀವಿ ಸರ್. ಜಸ್ಟ್ 6 lakh ಪೇ ಮಾಡ್ಲಿ ಸರ್. ಸೊ ಇನ್ ಮಿಕ್ಕಿದ್ ಕಂಪ್ಲೀಟ್ ರಿಜಿಸ್ಟ್ರೇಷನ್ ನಾವು ಮಾಡಿಸ್ಕೊಡ್ತೀವಿ. ಆಫ್ ಸೈಟ್ ಇಂದನೂ ಕೂಡ ಅವೈಲೇಬಿಲಿಟಿ ಇದೆ. ನಾವು ಬೆಸ್ಟ್ ಸರ್ವಿಸ್ ಕೊಡೋದಕ್ಕೆ ನಾವು ರೆಡಿ. ಗೈಸ್, ಪ್ರತಿ ಸಲ ಒಂದು ಲೇಔಟ್ನ ತಂದಾಗ ಒಳ್ಳೊಳ್ಳೆ ಲೇಔಟ್ನ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ. ಸೊ ನಾನು ಇವತ್ತು ಬಂದಿದ್ದೀನಿ ಕುಶಾಲನಗರಕ್ಕೆ. ಸೊ ಕುಶಾಲನಗರ ಜಸ್ಟ್ 5 minutes ಡ್ರೈವಲ್ಲಿ. ಸೊ ಮೇನ್ ರೋಡ್ಗೆ NH 275ಗೆ ಅಟ್ಯಾಚ್ ಆಗಿರುವಂಥ ಲೇಔಟ್ನ ತಂದಿದ್ದೀನಿ. VC ಗ್ಯಾಲಕ್ಸಿ ಏನು ನೋಡ್ತಾ ಇದ್ದಾರೆ ಒಳ್ಳೊಳ್ಳೆ ಅಮ್ಯುನಿಟೀಸ್ನ ತಂದಿರುವಂಥದ್ದು. ಸೊ ಇವತ್ತು ನಾನು ಏನು ತೋರಿಸ್ತಾ ಇದ್ದೀನಿ, ಸೊ ಇದು DC ಕನ್ವರ್ಷನ್ ಆಗಿದೆ, DTCP ಅಪ್ರೂವ್ಡ್ ಆಗಿದೆ, ಏಕಾತಾ ಪ್ರಾಪರ್ಟಿ ಇವತ್ತು ನಾನು ತೋರ್ಸಕ್ಕೆ ಬಂದಿದ್ದೀನಿ. ಇದನ್ನ ಕಂಪ್ಲೀಟಾಗಿ ಇನ್ನು ಡೀಟೇಲ್ನ ಕೊಡೋದಕ್ಕೆ ಸ್ವೀಟ್ ಹೋಮ್ ರಿಯಾಲಿಟಿ ಕಡೆಯಿಂದ ಶಂಭು ಸರ್ ಇದ್ದಾರೆ, ಅವ್ರನ್ನ ಕರೆಯೋಣ ಬನ್ನಿ. ಸರ್ ವೆಲ್ಕಮ್ ಸರ್. ನಮಸ್ತೆ. ನಮಸ್ತೆ ಸರ್. ಸರ್ ಹೇಗಿದ್ದೀರಾ? ಸೂಪರ್ ಸರ್. ಸರ್ ಇವತ್ತು ನಾವು ಏನು ಬಂದಿದ್ದೀವಿ VC ಗ್ಯಾಲಕ್ಸಿ ಒಂದು ಈ ಲೊಕೇಶನ್ ನಮ್ಗೆ ಎಲ್ಲಿ ಬರುತ್ತೆ, ಒಂದು ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್. ಇದು ಎಕ್ಸಾಕ್ಟ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಮಡಿಕೇರಿ ಎಕ್ಸ್ಪ್ರೆಸ್ ಹೈವೇಗೆ ಅಟ್ಯಾಚ್ ಆಗಿರೋದು. NH 275 ಜಸ್ಟ್ ಇಲ್ಲಿಂದ ಜಸ್ಟ್ 5 minutes ಡ್ರೈವ್ ಕುಶಾಲನಗರ ರೀಚ್ ಆಗ್ತೀವಿ. ಎಕ್ಸಾಕ್ಟ್ ಒಂದು ಪ್ರೈಮ್ ಲೊಕೇಶನ್ ಅಂತಾನೆ ಹೇಳ್ಬೋದು ಸರ್. ಇನ್ನೂ ಹೆಚ್ಚಿನಾಗಿ ನಾವು ಲೇಔಟ್ ಒಳಗಡೆ ಹೋಗಿ ಸೊ ಡಿಸ್ಕಸ್ ಮಾಡೋಣ, ಯಾವ್ಯಾವ ತರ ಅಮ್ಯುನಿಟೀಸ್ ಕೊಟ್ಟಿದೀವಿ ಅಂತ ಗೊತ್ತಾಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಮತ್ತೆ ಹೊಸಬ್ರು ಒಂದು ಚಾನಲ್ನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ಯಾಕಂದರೆ ಒಂದು ಮನೆ ಕಟ್ಟಬೇಕು, ಒಂದು ಸೈಟ್ ತೊಗೋಬೇಕು ಅಂತ ಎಲ್ಲರೂ ಒಂದು ಕನಸು ಇರುತ್ತೆ. ಸೊ ಆ ಒಂದು ಕನಸನ್ನ ನೆನ್ಸ್ ಮಾಡ್ಕೊಳ್ಳೋದಕ್ಕೆ ಇದು ರೈಟ್ ಟೈಮ್ ಅಂತ ಹೇಳ್ಬೋದು. ಒಳಗಡೆ ಹೋಗೋಣ, ಎಲ್ಲ ತಿಳಿಸ್ಕೊಡ್ತೀವಿ ಬನ್ನಿ ಸರ್. ಬನ್ನಿ, ನಾವಿವಾಗ ಹೊರಗಡೆ ಬಂದಿದ್ವಿ ಸರ್. ಇನ್ನೂ ಸ್ವಲ್ಪ ನಮಗೆ ಈ ಲೇಔಟ್ ಬಗ್ಗೆ ಇನ್ನೂ ಡೀಟೇಲ್ ಕೊಡಿ. ಖಂಡಿತ ಸರ್. ಫಸ್ಟ್ ನೇರವಾಗಿ ನಿಮ್ಮ ವೀಕ್ಷಕರಿಗೆ ನಾನು ಹೇಳೋದು, ಇದು ನಾರ್ಮಲ್ ಲೇಔಟ್ ಅಲ್ಲ, ಇದು ಪ್ರೀಮಿಯಂ ಆಗಿ ಲಕ್ಸುರಿ ಆಗಿ ಮೂಡ್ ಬಂದಿರತಕ್ಕಂಥ ಲೇಔಟ್. ಸೊ ಈ ಪ್ರಾಜೆಕ್ಟ್ ಬಗ್ಗೆ ಹೇಳೋದಾದ್ರೆ 33 ಎಕರ್ ಅಲ್ಲಿ ಮಾಡಿರ್ತಕ್ಕಂಥ ಒಂದು ವಂಡರ್ಫುಲ್ ಪ್ರಾಜೆಕ್ಟ್. ಸೊ 33 ಎಕರೆಯಲ್ಲಿ ನಾವು ಟೋಟಲ್ 500+ ಸೈಟ್ಸ್ ಇದೆ ಸರ್. ಏನೇನು ಫೇಸಿಂಗ್ ಬರ್ಬೋದು ಸರ್? ಆಲ್ಮೋಸ್ಟ್ ಎಲ್ಲ ಫೇಸಿಂಗ್ ಅಲ್ಲೂ ನಾವು ಸೈಟ್ಗಳನ್ನ ಮಾಡಿದೀವಿ. ಏನೇನು ಡೈಮೆನ್ಷನ್ ಬರುತ್ತೆ ಸರ್? ಡೈಮೆನ್ಷನ್ ಅಂದ್ರೆ ನಾವು 20-30 ಕೂಡ ಕೊಟ್ಟಿದ್ದೀವಿ. ಯಾಕೆಂದ್ರೆ ತಗೋಬೇಕು ಅನ್ನೋರ್ಗೆ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಂದು ಕಡಿಮೆ ಅಮೌಂಟ್ ಅಲ್ಲಿ ಒಂದು ಸೈಟ್ ತಗೋ ಒಂದು ಕನಸು ಕೂಡ ಆಗ್ಬೇಕು ಅಂತ ನಾವು 20-30 ಕೊಟ್ಟಿದ್ದೀವಿ. 30-40 ಇದೆ, 30-50 ಇದೆ, ಅಂಡ್ ಕಮರ್ಷಿಯಲ್ ಸೈಟ್ಸ್ ಇದೆ. ಸೊ ಇನ್ಸೈಡ್ ದ ಲೇಔಟ್ ಕಮರ್ಷಿಯಲ್ ಆಕ್ಟಿವಿಟೀಸ್ ಆಗುತ್ತೆ. ಸೊ ಅಂಡ್ ಆರ್ಟ್ ಸೈಟ್ಸ್ ಕೂಡ ಇದೆ. ಇಷ್ಟು ಸೈಟ್ ಗಳನ್ನ ನಾವು ಕೊಟ್ಟಿದ್ದೀವಿ ಫೇಸಿಂಗ್ ಅಲ್ಲಿ. ಮತ್ತೆ ಇನ್ನೊಂದು ನೀವು ನೋಡ್ತಾ ಇದ್ದೀರಾ, ಎಂಟ್ರೆನ್ಸ್ ಅಲ್ಲೇ 50 feet ವೈಡ್ ರೋಡ್ ಕೊಟ್ಟಿದ್ದೀವಿ. ಇವನ್ ಡಬಲ್ ರೋಡ್ ಇದೆ, ಒಂದು ಎಂಟ್ರಿ ಮತ್ತೆ ಎಕ್ಸಿಟ್ ಅಂತ ಕೊಟ್ಟಿದ್ದೀವಿ. ಕಂಪ್ಲೀಟ್ CC ರೋಡ್ ಇದೆ, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಡ್ರೈನೇಜ್, STP. ಸೊ ಇದೆಲ್ಲಾನು ಕೂಡ ಸೊ ನಮ್ಮ ಲೇಔಟ್ ಅಲ್ಲಿ ನಾವು ಪ್ರೊವೈಡ್ ಮಾಡಿದೀವಿ. ಇನ್ನೊಂದು ಗ್ರ್ಯಾಂಡ್ ಎಂಟ್ರೆನ್ಸ್ ಇದೆ ಈ ಲೇಔಟ್ ಅಲ್ಲಿ. ಇನ್ನೊಂದು 50% ಆಫ್ ದ ಏರಿಯಾ ನಾವು ಸೈಟ್ ಮಾಡಿರೋದಷ್ಟೇ. ಇನ್ನ 50% ನ ಅಮ್ಯುನಿಟೀಸ್ ಅಂತ ಏನ್ ಹೇಳಿದ್ವಿ, ಮೋರ್ ದೆನ್ 40+ ಅಮ್ಯುನಿಟೀಸ್ ಕೊಟ್ಟಿದೀವಿ. ಒಳಗಡೆ ಹೋಗ್ತಾ ಎಲ್ಲಾನು ಕೂಡ ಅಮ್ಯುನಿಟೀಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. 50% ಏರಿಯಾನ ನಾವು ಕಂಪ್ಲೀಟ್ ಅಮ್ಯುನಿಟೀಸ್ ಗಾಗಿ ಅಂತಾನೆ ಬಿಟ್ಟಿರೋದು ಈ ಲೇಔಟ್. ಸರ್ ನೆಕ್ಸ್ಟ್ ನಮ್ಮ ಆಡಿಯನ್ಸ್ ಏನು ನೋಡ್ತಿದ್ದಾರೆ, ಸೊ ನಿಮ್ಮ ಕಂಪ್ನಿ ಬಗ್ಗೆ, ಸಂಸ್ಥೆ ಬಗ್ಗೆ, ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ. ಎಷ್ಟು ಪ್ರಾಜೆಕ್ಟ್ ಮುಗಿಸಿದಾರಾ? ತುಂಬಾ ಖುಷಿ ಆಗತ್ತೆ ಆಕ್ಚುಲಿ. ಇವತ್ತು ಸ್ವೀಟ್ ಹೋಮ್ ರಿಯಾಲಿಟಿ ಅದ್ರದ್ದು ಬೆಳವಣಿಗೆ ಇವತ್ತು ತುಂಬಾ ಜನಗಳಿಗೆ ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ ಮಾಡ್ಕೊಟ್ಟಿದ್ವಿ. ಮೋರ್ ದೆನ್ 10,000+ ಹ್ಯಾಪಿ ಕ್ಲೈಂಟ್ಸ್ ನಮ್ಮ ಹತ್ರ ಇದ್ದಾರೆ. ಸೊ ಆಲ್ಮೋಸ್ಟ್ 15+ years ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ಹತ್ರ. ಸರ್ವಿಸ್ ಅಷ್ಟು ಸರ್ವಿಸ್ ಕೊಟ್ಟಿರ್ತಕ್ಕಂಥ ಎಂಪ್ಲಾಯೀಸ್ ಕಸ್ಟಮರ್ಗೆ ಸರ್ವಿಸ್ ಕೊಟ್ಕೊಂಡು ಇವತ್ತು ಒಂದೊಳ್ಳೆ ಹೆಸರನ್ನ ಮಾಡ್ತಾ ಇದೀವಿ, ಒಂದೊಳ್ಳೆ ಸರ್ವಿಸ್ ನ ಕೊಡ್ತಾ ಇದೀವಿ ಅಂತ ಬಹಳ ಖುಷಿ ಇದೆ. ಇವತ್ತು ಪ್ರೆಸೆಂಟ್ ಆಲ್ರೆಡಿ ನಾವು ಒಂದು 30+ ಪ್ರಾಜೆಕ್ಟ್ಸ್ ನ ಕಂಪ್ಲೀಟ್ ಮಾಡಿದೀವಿ. ಈ ಪ್ರೆಸೆಂಟ್ ನಮ್ಮ ಕೈಲಿ ಈಗ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಅಂತ ಬಂದ್ರೆ ಅದು ಕೂಡ 20+ ಪ್ರಾಜೆಕ್ಟ್ಸ್ ಇದೆ. ಇಲ್ಲೇ ಸರೌಂಡಿಂಗ್ ಅಲ್ಲೇ ನಮಗೆ ಮೋರ್ ದೆನ್ 20 ಪ್ರಾಜೆಕ್ಟ್ಸ್ ಇದಾವೆ. ಪಿರಿಯಾಪಟ್ಟಣ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಕುಶಾಲನಗರ, ಎಲ್ಲಾ ಕಡೆನೂ ಕೂಡ ಅರೌಂಡ್ 20+ ಪ್ರಾಜೆಕ್ಟ್ ಪ್ರೆಸೆಂಟ್ ರನ್ನಿಂಗ್ ಅಲ್ಲಿ ಇದೆ. ಇವನ್ ಬ್ಯಾಂಗ್ಳೂರ್ ಕೂಡ ನಮ್ಮ ಪ್ರಾಜೆಕ್ಟ್ಸ್ ರನ್ ಆಗ್ತಿದೆ. ಸರ್ ನಮ್ಮ ಒಂದು ಆಫೀಸ್ ಲೊಕೇಶನ್ ಹೇಳ್ಬಿಡಿ. ಬರೋದಕ್ಕಾಗಲ್ಲ, ನಾವು ಆಫೀಸ್ಗೆ ಬರ್ತೀವಿ ಸರ್. ನಮ್ದು ಬ್ರಾಂಚ್ 2-3 ಆಫೀಸ್ ನಾವು ಬೆಂಗಳೂರಲ್ಲಿ ಮಾಡಿದೀವಿ. ಒಂದು ವಿಜಯನಗರದಲ್ಲಿ ಇದೆ, ಅಂಡ್ ಮೈನ್ ಆಫೀಸ್ ಅಂತ ಹೇಳೋದಾದ್ರೆ RR ನಗರದಲ್ಲಿ ಗೋಪಾಲನ್ ಮಾಲ್ ಬ್ಯಾಕ್ ಸೈಡ್ ಧನುಷ್ ಪ್ಲಾಜಾದಲ್ಲಿ ನಮ್ಮ ಆಫೀಸ್ ಇದೆ. ಒಳ್ಳೆ ಇಂಪಾರ್ಟೆಂಟ್ ಅಮ್ಯುನಿಟೀಸ್ ನ ಕೊಟ್ಟಿದ್ದಾರೆ, ಅದನ್ನ ತಿಳಿಸ್ಕೊಡ್ತೀನಿ ಬನ್ನಿ.
ಸರ್ ನೆಕ್ಸ್ಟ್ ಅಂತ ಬಂದ್ರೆ ಎಸ್ ಸೊ ಲೀಗಲ್ ವೈಸ್ ಅಂತ ಬಂದ್ರೆ ಅಪ್ರೂವ್ಡ್ ಏನು ಬರುತ್ತೆ ಇದು ಸ್ವಲ್ಪ ಹೇಳಿ. ಓಕೆ ಸರ್, ಈ ಪ್ರಾಜೆಕ್ಟು ಕಂಪ್ಲೀಟ್ DC ಕನ್ವರ್ಷನ್ ಆಗಿದೆ. ಓಕೆ DC ಕನ್ವರ್ಷನ್ ಮತ್ತೆ ಅಪ್ರೂವಲ್ಸ್ ಅಂತ ಬಂದ್ರೆ ನಾವು DTCP ಅಪ್ರೂವಲ್ ತಗೊಂಡಿದೀವಿ. ಆಸ್ ಪರ್ ಟೌನ್ ಪ್ಲಾನಿಂಗ್ ಅಪ್ರೂವಲ್ ತರನೇ ನಾವು ಅಮ್ಯುನಿಟೀಸ್ ಆಗಿರ್ಬೋದು ನಾವು ಪ್ರೊವೈಡ್ ಮಾಡಿದೀವಿ. ಅಂಡ್ ಖಾತಾ ಅಂತ ಬಂದ್ರೆ ಇಂಡಿವಿಜುವಲ್ ಈ ಖಾತಾ. ಇವತ್ತು ಯಾವ್ದೋ ರೆವಿನ್ಯೂ ಸೈಟ್ ಅನ್ನೋ ಭಯ ಇಲ್ಲ, ಯಾಕಂದ್ರೆ ಖಾತಾ ಇದೆ. ಇಂಡಿವಿಜುವಲ್ ಈ ಖಾತಾ ಈಚ್ ಸೈಟ್ಗೂ ಅದರದಾದ ಖಾತಾ ಬರುತ್ತೆ. ಸೊ ಇವತ್ತು ಬಂದು ಸೈಟ್ ಅನ್ನ ವಿಸಿಟ್ ಮಾಡಿದ್ರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀನಿ ಅಂದ್ರೆ ಆ ಪ್ರೊಸೆಸ್ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ವೀಕ್ ಅಲ್ಲೇ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಖಂಡಿತ ರೆಡಿ ಇದೆ, ನೀವು ಇವತ್ತು ತಗೊಂಡು ನಾಳೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥ ಲೇಔಟ್ ನಾನು ತೋರಿಸ್ತಾ ಇರುವಂಥದ್ದು. ಯಾಕಂದರೆ DTCP ಅಪ್ರೂವ್ಡ್ ಆಗಿದೆ. ಇಂಡಿವಿಜುವಲ್ ಈ ಖಾತಾದಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಸರ್ ನೆಕ್ಸ್ಟು ಬಂದರೆ ಅಮ್ಯುನಿಟೀಸ್ ಅಂತ ಬಂದರೆ, ಇಂಪಾರ್ಟೆಂಟ್ ಅಮ್ಯುನಿಟೀಸ್ ಅಂತ ಬಂದರೆ ಸರ್ ಈ ಒಂದು ಲೇಔಟಲ್ಲಿ ಏನೇನು ಬಂದಿದೆ ಸರ್? ಅದನ್ನ ನಾನು ಸ್ಟಾರ್ಟಿಂಗೇ ಮೆನ್ಷನ್ ಮಾಡಿದೆ, ನಾರ್ಮಲ್ ಲೇಔಟ್ ಎಲ್ಲ ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾವು 20,000 ಸ್ಕ್ವೇರ್ ಫೀಟ್ ಅಲ್ಲಿ ಕ್ಲಬ್ ಹೌಸ್ ಮಾಡ್ತಾ ಇರೋದು. ಕ್ಲಬ್ ಹೌಸ್ ಅಲ್ಲಿ ಏನೇನು ಬರುತ್ತೆ ಹೇಳಿ ಸರ್? ಕ್ಲಬ್ ಹೌಸ್ ಅಲ್ಲಿ ಒಂದು ಇಂಡೋರ್ ಆಕ್ಟಿವಿಟೀಸ್ ಇಂದ ಹಿಡಿದು ಗೇಮ್ಸ್ ಹಿಡಿದು ಜಿಮ್ ಆಕ್ಟಿವಿಟೀಸ್ ಅಂಡ್ ಸ್ವಿಮ್ಮಿಂಗ್ ಪೂಲ್ ಕೂಡ ನಾವು ಕ್ಲಬ್ ಹೌಸ್ ಅಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ. ಈ ಜಾಗ ಏನ್ ನೋಡ್ತಾ ಇದ್ದೀರಾ, ಅದು ಕಂಪ್ಲೀಟ್ ಟೆನ್ನಿಸ್ ಕೋರ್ಟ್ ಆಗ್ತಾ ಇದೆ. ಸೊ ಮೋರ್ ದೆನ್ 40+ ನಾವು ಅಮ್ಯುನಿಟೀಸ್ ಕೊಡ್ತಾ ಇದೀವಿ. ಯಾಕೆಂದ್ರೆ ಸೊ ಇಲ್ಲಿ 30% ಏರಿಯಾ ಏನಿದೆ ಅದನ್ನ ನಾವು ಎಕ್ಸ್ಟ್ರಾ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗೆ ಅಂತ ಬಿಡ್ತಾ ಇದೀವಿ, ಲಕ್ಸುರಿಯಾಗೆ ಬಿಡ್ತಾ ಇದೀವಿ. ಮೇಜರ್ ಹೈಲೈಟ್ ಪಾಯಿಂಟ್ ಅಂದ್ರೆ ನಮ್ಮ ಲೇಔಟ್ ಅಲ್ಲಿನೇ VC ಗ್ಯಾಲಕ್ಸಿ ಪ್ರಾಜೆಕ್ಟ್ ಅಲ್ಲಿ ಸೊ VC ಗ್ಯಾಲಕ್ಸಿ ಮಾಲ್ ಅಂತ ಮಾಡ್ತಾ ಇದೀವಿ. ಸರ್ ನಿಮ್ಗೆ ಗೊತ್ತು, ಸರೌಂಡಿಂಗ್ ಅಲ್ಲಿ ಯಾವುದೇ ರೀತಿ ಮಾಲ್ ಆ ತರ ಯಾವುದು ಇಲ್ಲದೆ ಇರೋದ್ರಿಂದ ನಮ್ಮ ಲೇಔಟ್ ಅಲ್ಲೇನೆ ನಾವು ಕೊಡ್ತಾ ಇರೋದು. ನಿಮ್ಮ ಕಡೆಯಿಂದನೇ ಅದು ಮಾಲ್ ಆಗ್ತದೆ. ಎಸ್, ಸ್ವೀಟ್ ಹೋಮ್ ರಿಯಾಲಿಟಿ ಇಂದಾನೆ ಸೊ ನಾವು ಮಾಡ್ತಾ ಇದೀವಿ ಗ್ಯಾಲಕ್ಸಿ VC ಗ್ಯಾಲಕ್ಸಿ ಮಾಲ್ ಅಂತ. ಎಷ್ಟು ಸ್ಕ್ವೇರ್ ಫೀಟ್ ಅದು ಸರ್? ಅದು 1 ಲಕ್ಷ ಸ್ಕ್ವೇರ್ ಫೀಟ್ ಅಲ್ಲಿ ಬರ್ತಾ ಇದೆ. ಇವನ್ ಅದರಲ್ಲೇನೆ ಫುಡ್ ಕೋರ್ಟ್ ಆಗಿರ್ಬೋದು, ಮಲ್ಟಿಪ್ಲೆಕ್ಸ್ ಆಗಿರ್ಬೋದು, ಈ ತರ ಎಲ್ಲ ಕಮರ್ಷಿಯಲ್ ಆಕ್ಟಿವಿಟೀಸ್ ಲೇಔಟ್ ಹತ್ರನೇ ನಡೆದಾಗ ಸೊ ಅಫ್ಕೋರ್ಸ್ ನೀವೇ ಯೋಚನೆ ಮಾಡಿ, ಇಲ್ಲಿ ಇನ್ವೆಸ್ಟ್ ಮಾಡಿರೋ ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ಸೊ ಅದು ಬೆಸ್ಟ್ ರಿಟರ್ನ್ಸ್ ಕೊಟ್ಟೆ ಕೊಡುತ್ತೆ. 100% ಬ್ಲೈಂಡ್ಲಿ ಬಂದು ನೀವು ಸೈಟ್ ನ ಬುಕ್ ಮಾಡ್ಕೊಂಡು ಸೊ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಇದು ಮೇಜರ್ ಪ್ಲಸ್ ಪಾಯಿಂಟ್ ಆಗುತ್ತೆ. ಸರ್ ಅಮ್ಯುನಿಟೀಸು ಲಕ್ಸುರಿ ಅಂತ ಹೇಳ್ತಾ ಇದ್ದಾರೆ. ಸೊ ಲಕ್ಸುರಿ ಅಂತ ಹೇಳಿದಾಗ ಪ್ರೈಸಸ್ ಏನಾದ್ರು? ಖಂಡಿತ ಸರ್, ಅದು ನಿಮ್ಮ ವೀಕ್ಷಕರಿಗೆ ನಾನು ಹೇಳೋದು ಒಂದೇನೆ, ಲಕ್ಸುರಿ ಲೇಔಟ್ ಅಂದ ತಕ್ಷಣ ತುಂಬಾ ಜನಕ್ಕೆ ಯೋಚನೆ ಬರುತ್ತೆ, ಓ ಪ್ರೈಸ್ ಕೂಡ ಅಷ್ಟೇ ಇರುತ್ತೆ ಅಂತ. ಖಂಡಿತ ಆ ಯೋಚನೆ ಬೇಡ. ಬಿಕಾಸ್ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಮಿಡಲ್ ಕ್ಲಾಸ್ ಪೀಪಲ್ ಕೂಡ ಬೈ ಮಾಡೋ ಥರ ನಾವು ಅಫೋರ್ಡಬಲ್ ಪ್ರೈಸ್ನ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು 25-30,000ಗೆ ಜಾಬಲ್ಲಿ ಸ್ಯಾಲ್ರಿ ತಗೊಳ್ತಾ ಇದ್ರು ಕೂಡ ಅಂಥವ್ರು ಕೂಡ ಇಲ್ಲಿ ಈಸಿಯಾಗಿ ಸೈಟನ್ನು ತಗೋಬಹುದು. ಸರ್ ನೆಕ್ಸ್ಟ್ ಬರೋದಾದ್ರೆ ಈಗ ಲೋನ್ ವಿಚಾರ ಅಂತ ಬಂದಾಗ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ ಸಿಗ್ಬೋದಾ? ಲೋನ್ ಖಂಡಿತ ಯಾಕೆಂದ್ರೆ ಎಲ್ಲ ಅಪ್ರೂವಲ್ಸ್ ಇರೋದ್ರಿಂದ ಈಸಿಯಾಗಿ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಲೋನ್ಸ್ ಆಗುತ್ತೆ. ಅಂಡ್ ಇನ್ನೊಂದು ಮೇಜರ್ ಪಾಯಿಂಟ್, ಇವತ್ತು ತುಂಬಾ ಜನಕ್ಕೆ ಸೈಟ್ ತಗೊಳ್ಳೋ ಆಸೆ ಇದೆ, ಆದ್ರೆ ಏನು ಮೇಜರ್ ಸಮಸ್ಯೆ ಅಂದ್ರೆ ಲೋನ್ ಆಗತ್ತಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಈಗ ನಿಮ್ ವೀಕ್ಷಕರಿಗೆ ಹೇಳೋದಾದ್ರೆ, ಇವತ್ತು ಅವ್ರ ಸಿಬಿಲ್ ಸ್ಕೋರ್ ಇಲ್ಲ, ಇನ್ಕಮ್ ಪ್ರೂಫ್ ಇಲ್ಲ ಅಂದ್ರೂ ಕೂಡ ಅವ್ರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ನಮ್ಮ ಹತ್ರ ಲೋನ್ ಮಾಡ್ಕೊಡ್ತೀವಿ. ಖಂಡಿತವಾಗ್ಲೂ ಲೋನ್ ಕೊಡ್ತೀವಿ ವಿತ್ ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ. ಸೂಪರ್. ನೋಡಿ ವೀಕ್ಷಕರೇ, ನಿಮಗೆ ಸೈಟ್ ಕೊಟ್ಟು ಲೋನ್ ಮಾಡಿಸ್ಕೊಟ್ಟು ಒಂದು ಒಳ್ಳೆ ಲೇಔಟ್ನ ಕೊಡ್ತಿದ್ದಾರೆ. ಖಂಡಿತ ಒಂದ್ಸಲಿ ವಿಸಿಟ್ ಮಾಡಿ. ಒಬ್ಬರು ಫ್ಯಾಮಿಲಿ ಸಮೇತ ಒಂದ್ಸಲಿ ಬರ್ತೀರ ಅಂತ ಬಂದಾಗ ಕಂಪ್ಲೀಟ್ ಒಂದ್ಸಲಿ ಫ್ಯಾಮಿಲಿ ಸಮೇತ ಬನ್ನಿ. ಒಂದ್ಸಲಿ ಬಂದರೆ ಮಾತ್ರ ಒಳ್ಳೆ ಎಂಟ್ರಿ ಆಗಿದ್ರೆ ಮಾತ್ರ ನಿಮಗೆ ಒಂದು ವೈಬ್ ಬಂದೇ ಬರುತ್ತೆ. ಇಲ್ಲಪ್ಪ ನಾನು ಒಂದು ಸೈಟ್ ತೊಗೋಬೇಕು, ನಾನು ಒಂದು ಇನ್ವೆಸ್ಟ್ಮೆಂಟ್ ಆದರೂ ಮಾಡಬೇಕು, ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಆದರೂ ನಾನು ಮಾಡಲೇಬೇಕು ಅನ್ನೋದೊಂದು ಖಂಡಿತ ಅಷ್ಟು ನಿಮಗೆ ಭರವಸೆ ಕೊಡುತ್ತೆ ಈ ಒಂದು ಲೇಔಟ್. ಸರ್ ಇನ್ನೊಂದು ಹೇಳೋದಾದ್ರೆ, ಈ ಸುತ್ತಮುತ್ತ ಯಾವುದೇ ಲೇಔಟ್ನ ಅವರು ಒಂದ್ಸಲಿ ವಿಸಿಟ್ ಮಾಡಿದ್ರು ಕೂಡ ಈ ಥರ ಇಷ್ಟು ಲಕ್ಸುರಿಯಾಗಿ ಡೆವಲಪ್ ಮಾಡಿರ್ತಕ್ಕಂಥ ಲೇಔಟ್ ಬೇರೆ ಎಂದೂ ಸಿಗಲ್ಲ. ಗ್ಯಾರಂಟಿನಾ ಸರ್? 100% ಗ್ಯಾರಂಟಿ. ಓಕೆ ಸರ್, ನಮ್ಗೆ ಇಷ್ಟೆಲ್ಲ ಹೇಳಿದರೆ ಸೊ ಇವಾಗ ನೋಡ್ತಿರೋ ಆಡಿಯನ್ಸು ಯಾಕೆ ಇಲ್ಲೇ ಬಂದು ತೊಗೋಬೇಕು, ಇಲ್ಲ ನಾಳೆ ದಿವಸ ನಮ್ಗೆ ಏನು ಅಪ್ರಿಸಿಯೇಷನ್ ಸಿಗುತ್ತೆ ಅನ್ನೋದ್ ಬಗ್ಗೆ ಹೇಳೋದಾದ್ರೆ? ಖಂಡಿತ ಸರ್, ಒಳ್ಳೆ ಕ್ವಶನ್. ಆಕ್ಚುಲಾಗಿ ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಎಲ್ಲಿ ನಾನು ಇನ್ವೆಸ್ಟ್ ಮಾಡಲಿ? ಈಗ ತುಂಬಾ ಜನ ಹತ್ರ ದುಡ್ಡಿದೆ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಇಂಥ ಪ್ರಾಪರ್ಟಿನ ಯಾಕೆ ಚೂಸ್ ಮಾಡಬೇಕು ಅನ್ನೋದು ತುಂಬಾ ಕನ್ಫ್ಯೂಷನ್ ಇರ್ತಾರೆ. ಸರ್ ಸಾಮಾನ್ಯವಾಗಿ ಹೇಳೋದಾದ್ರೆ, ಇವತ್ತು ಜನ ಬರೀ ಸೈಟ್ ಮಾತ್ರ ನೋಡ್ತಾ ಇಲ್ಲ, ಜನ ಇವತ್ತು ಮೈನ್ ಆಗಿ ನೋಡ್ತಿರೋದು ಲೈಫ್ ಸ್ಟೈಲ್ ಜೊತೆಗೆ ನಾನು ತಗೊಳ್ಳಿರೋ ಜಾಗ ಅಪ್ರಿಸಿಯೇಷನ್ ಸಿಗತ್ತಾ, ಪೀಸ್ಫುಲ್ ಆಗಿದೆಯಾ, ಸೊ ಇದನ್ನೆಲ್ಲ ನೋಡ್ತಾರೆ. ಬಟ್ ನಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳೋದಾದ್ರೆ ಅಷ್ಟನ್ನು ಕೂಡ ಇನ್ಕ್ಲೂಡ್ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ VC ಗ್ಯಾಲಕ್ಸಿ. ಸೊ 100% ಅವ್ರು ಇನ್ವೆಸ್ಟ್ ಮಾಡ್ಬೋದು. ಹೈವೇಗೆ ನೋಡ್ತಾ ಇದ್ದೀರಾ, NH 275 ಅಟ್ಯಾಚ್ ಆಗಿದೆ. ಅಂದ್ರೆ ಹೈವೇಗೆ ಅಟ್ಯಾಚ್ ಆಗಿದೆ ಅಂತ ಬಂದಾಗ ಅಡ್ವಾಂಟೇಜ್ ಇದ್ದೇ ಇರುತ್ತಲ್ವ ನಮ್ಗೆ? ಖಂಡಿತ ಸರ್, ಯಾವಾಗ್ಲೂ ಅಷ್ಟೇ. ಈಗ ಯಾವುದೇ ಒಂದು ಪ್ರಾಜೆಕ್ಟ್ ಆಗಲಿ ಫಾಸ್ಟ್ ಡೆವಲಪ್ಮೆಂಟ್ ಅಂತ ಬಂದ್ರೆ ಅಂಡ್ ಕನೆಕ್ಟಿವಿಟಿ ಅಂತ ಚೆನ್ನಾಗಿದ್ರೆ ಆಟೋಮೆಟಿಕ್ ಆಗಿ ಅದು ಅಪ್ರಿಸಿಯೇಷನ್ ಇದ್ದೇ ಇರುತ್ತೆ. ಅಂಡ್ ರೀಸೇಲ್ ಅಷ್ಟೇನೆ, ಹೈವೇಗೆ ಇದ್ದಾಗ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ ಪ್ರಾಪರ್ಟಿನ ತಗೋಬೇಕಂತೆ. ಅದೇ ತುಂಬಾ ಇಂಟೀರಿಯರ್ ಇದ್ರೆ ನಿಮ್ಗೂ ಆದ್ರೂ ಕೂಡ ಯೋಚನೆ ಬರಲ್ಲ, ನಾನು ಹೈವೇಗೆ ಇರೋದೇ ತಗೋಬೇಕು ಅಂತಾನೆ ಬರುತ್ತೆ. ಸೊ ಎಲ್ರಿಗೂ ಅದೇ ತರ ಥಿಂಕಿಂಗ್ ಇರುತ್ತೆ. ಸೊ ಅದು ಮೇಜರ್ ಅಡ್ವಾಂಟೇಜ್ ಆಗುತ್ತೆ ನಮ್ಮ ಪ್ರಾಜೆಕ್ಟ್ ಅಲ್ಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ
ನಮ್ಮ ಲೊಕೇಶನ್ ಪ್ರೈಮ್ ಲೊಕೇಶನ್ ಅಂತ ಹೇಳಿದ್ವಿ, ಯಾಕೆಂದ್ರೆ ಟೂರಿಸಂ ಪ್ಲೇಸ್ ಅಲ್ಲೇ ನಮ್ಗೆ ಬರುತ್ತೆ ಒಂದು. ಸೊ ಟೂರಿಸಂ ಪ್ಲೇಸ್ ಇರೋದ್ರಿಂದ ಸರೌಂಡಿಂಗ್ ಅಲ್ಲೇ ಎಲ್ಲಾ ಪ್ಲೇಸಸ್, ಈಗ ಬ್ಯಾಂಗ್ಳೂರಿಂದ ಜನ ಇಲ್ಲಿಗೆ ಬರ್ತಾರೆ, ಒನ್ ಡೇ ಅಂತಾನೆ ಬಂದು ಇಲ್ಲೆಲ್ಲ ವಿಸಿಟ್ ಮಾಡ್ತಾರೆ. ಆ ತರ ಪ್ಲೇಸಸ್ ಎಲ್ಲ ನಿಸರ್ಗಧಾಮ ಆಗಿರ್ಬೋದು, ದುಬಾರೆ ಫಾಲ್ಸ್ ಆಗಿರ್ಬೋದು, ಇಲ್ಲಿ ಕಾಣ್ತಿದೆ ಗೋಲ್ಡನ್ ಟೆಂಪಲ್ ಡೈರೆಕ್ಟ್ ಆಗಿ ಇಲ್ಲಿ ನಮ್ಮ ಲೇಔಟ್ ಇಂದಾನೆ ವಿಸಿಬಲ್ ಇದೆ. ಎಸ್, ಈ ತರ ಎಲ್ಲ ಟೂರಿಸಂ ಪ್ಲೇಸಸ್ ಇಲ್ಲಿರೋದ್ರಿಂದ ಸೊ ಇಲ್ಲಿ ಯಾರು ಇನ್ವೆಸ್ಟ್ ಮಾಡಿ ಸೈಟ್ ನ ತಗೊಳ್ತಾರೆ. ಸೊ ಒಂದಿನ ಹೇಗಾಗತ್ತೆ ಅಂದ್ರೆ ಬೆಂಗಳೂರಲ್ಲಿ ಇವತ್ತು ಪ್ರಾಪರ್ಟಿ ತಗೊಂಡು ರೆಂಟಲ್ ಇನ್ಕಮ್ ಹೇಗೆ ತಗೋತಾರೆ, ಸೊ ಆ ತರ ಇಲ್ಲಿ ಆ ತರ ರೆಂಟಲ್ ಇನ್ಕಮ್ ನ ವೀಕ್ಲಿ ತಗೋಬಹುದು. ಇದೊಂದು ಮೇಜರ್ ಅಡ್ವಾಂಟೇಜ್ 100% ತಗೊಳ್ಳೋರ್ಗೆ ಮಾತ್ರ ಇದೊಂದು ಅಡ್ವಾಂಟೇಜ್ ವೀಕ್ಷಕರೇ. ಸರ್ ನೆಕ್ಸ್ಟ್ ಬರೋದಾದ್ರೆ ಈ ಒಂದು ಲೇಔಟ್ಗೆ ನಮಗೆ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದ್ರೆ ಯಾವ ಕಡೆಯಿಂದ ನಾವು ಬರ್ಬೋದು ಅನ್ನೋದು. ಸರ್ ಕನೆಕ್ಟಿವಿಟಿ ಅಂದ್ರೆ ತುಂಬಾ ಸುಲಭ, ಯಾಕಂದ್ರೆ ಹೈವೇಗೆ ಅಟ್ಯಾಚ್ ಆಗಿರೋದ್ರಿಂದ. ಒಂದು ಪಿರಿಯಾಪಟ್ಟಣ ಇಂದ ನಾವು ತಗೊಳ್ತೀವಿ ಅಂದ್ರೆ ಜಸ್ಟ್ 10 ಮಿನಿಟ್ಸ್ ಅಲ್ಲಿ ನಾವು ಪ್ರಾಜೆಕ್ಟ್ ರೀಚ್ ಆಗ್ಬೋದು. ಕುಶಾಲನಗರ ಜಸ್ಟ್ 2 to 3 ಮಿನಿಟ್ಸ್ ಅಷ್ಟೇ. ಸೊ ಮೈಸೂರಿಂದ ಬರ್ತಾರೆ ಅಂತ ಹೇಳಿದ್ರೆ ಜಸ್ಟ್ 1 hour ಹಾರ್ಡ್ಲಿ, ಯಾಕೆಂದ್ರೆ ಆಲ್ರೆಡಿ 6 lane ಹೈವೇ ಆಗ್ತಾ ಇದೆ. ಒನ್ಸ್ ವರ್ಕ್ ಕಂಪ್ಲೀಟ್ ಆಯ್ತು ಅಂದ್ರೆ ಜಸ್ಟ್ 1 hour ಅಲ್ಲಿ ನಮ್ಮ ಪ್ರಾಜೆಕ್ಟ್ ರೀಚ್ ಆಗ್ಬೋದು. ಇನ್ನ ತುಂಬಾ ಜನ ಆಡಿಯನ್ಸು ಅಥವಾ ತುಂಬಾ ಜನ ಕಸ್ಟಮರ್ಸ್ ಬೆಂಗಳೂರಿಂದ ವಿಸಿಟ್ ಮಾಡ್ತಾರೆ ಅಂದ್ರೆ ಕೂಡ ಹಾರ್ಡ್ಲಿ 2.5 hours ಅಲ್ಲಿ ನಮ್ಮ ಪ್ರಾಜೆಕ್ಟ್ ರೀಚ್ ಆಗ್ಬೋದು. ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ತಗೋಬೇಕಂದ್ರೆ ಬುಕ್ಕಿಂಗ್ ಅಡ್ವಾನ್ಸ್ ಏನಿದೆ ನಿಮ್ಮದು? ಸರ್ ಖಂಡಿತ ಇಲ್ಲಿ ಪ್ರೆಷರ್ ಇಲ್ಲ ಅವ್ರಿಗೆ. ಸೊ ಏನಂದ್ರೆ ಫಸ್ಟ್ ಬಂದು ಸೈಟ್ ವಿಸಿಟ್ ಮಾಡ್ತಾರೆ. ಸೊ ವಿಸಿಟ್ ಮಾಡೋದಕ್ಕೂ ಕೂಡ ನಮ್ಮ ಕಡೆಯಿಂದಾನೇ ಅವ್ರಿಗೆ ಫ್ರೀ ಕ್ಯಾಬ್ ಫೆಸಿಲಿಟಿ ಇದೆ. ಅವ್ರ ಜಾಗದಿಂದಾನೇ ನಾವು ಪಿಕಪ್ ಮಾಡಿ ಸೊ ಅವ್ರಿಗೆ ಸೈಟ್ ತೋರಿಸ್ತೀವಿ, ಅವ್ರಿಗೆ ಇಷ್ಟ ಆಗಿರೋ ಸೈಟ್ ಅನ್ನ. ಸೊ ಇವಾಗ ಪ್ಲಸ್ ಏನಂದ್ರೆ ತುಂಬಾ ಆಲ್ಮೋಸ್ಟ್ ಒಂದು 70% ಅವೈಲೇಬಿಲಿಟಿ ಇದೆ. ಅವ್ರಿಗೆ ಬೇಕಾಗಿರೋ ಪ್ರೈಮ್ ಸೈಟ್ ಅನ್ನೇ ಚೂಸ್ ಮಾಡ್ಬೋದು. ಚೂಸ್ ಮಾಡೋದ್ಮೇಲೆ ದೆನ್ ಅವ್ರಿಗೆ ನಾವು ಸೆಟ್ ಆಫ್ ಡಾಕ್ಯುಮೆಂಟ್ ಕೊಡ್ಬೇಕಂದ್ರೆ ಒಂದು ಟೋಕನ್ ಅಡ್ವಾನ್ಸ್ ಅಂತ ಇರುತ್ತೆ. ಜಸ್ಟ್ ಒಂದು 25,000 ಪೇ ಮಾಡಿ ಡಾಕ್ಯುಮೆಂಟ್ ನ ಲೀಗಲ್ ಚೆಕ್ ಮಾಡಿಸ್ಕೋಬಹುದು. ಬಿಕಾಸ್ ಇಟ್ಸ್ 3 layers ಆಲ್ರೆಡಿ ಚೆಕ್ ಆಗಿದೆ. ಸೊ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೂ ಕೂಡ ಲೋನ್ ಆಗ್ತಿದೆ ಅಂದ್ರೆ ಸೊ 100% ಅವರು ಕ್ಲಿಯರ್ ಟೈಟಲ್ಸ್ ಇದೆ. 100% ಸರ್. ಎಷ್ಟು ಟೈಮ್ ಆಫ್ ಪೀರಿಯಡ್ ಕೊಡ್ತಾರೆ ಲೀಗಲ್ ಚೆಕ್ ಮಾಡೋದಕ್ಕೆ ಅವ್ರಿಗೆ? ಸರ್ ಅವ್ರು ತಗೋಬಹುದು. ಕೆಲವರು 1 ವೀಕಲ್ಲಿ ಲೀಗಲ್ ಒಪಿನಿಯನ್ ಕೊಡ್ತಾರೆ, ಕೆಲವರು 10 days ಅಲ್ಲಿ ಕೊಡ್ತಾರೆ. ಸೊ ತಗೊಳ್ಳಿ 10-15 days ತಗೊಳ್ಳಿ. ದೆನ್ ಅವ್ರಿಗೆ ಸ್ಯಾಟಿಸ್ಫೈ ಆದ್ಮೇಲೆ ಅವ್ರು ದೆನ್ ನೆಕ್ಸ್ಟ್ ಪ್ರೊಸೆಸ್ಗೆ ಮೂವ್ ಆಗ್ಬೋದು. ಓಕೆ, ಅಂದ್ರೆ ನಾನು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಲೇಔಟಲ್ಲೇ ಕಲೆಕ್ಟ್ ಮಾಡ್ಕೋಬೇಕು, ಇಲ್ಲ ಆಫೀಸ್ಗೂ ಅಲ್ಲಿ ಏನಾದ್ರು ಬಂದು? ಇಲ್ಲ ಸರ್, ಖಂಡಿತ ಆಫೀಸ್ ವಿಸಿಟ್ ಮಾಡ್ಬೋದು. ಬಿಕಾಸ್ ಕಸ್ಟಮರ್ ಆಫೀಸಿಗೆ ಬಂದಾಗ ಅವ್ರಿಗೂ ಇನ್ನೊಂದು ಬಿಲೀಫ್ ಬರೋದಿರುತ್ತೆ. ಸೊ ಆಫೀಸ್ ವಿಸಿಟ್ ಮಾಡಲಿ, ಆಫೀಸಲ್ಲಿ ಎಕ್ಸ್ಪ್ಲನೇಷನ್ ತಗೊಳ್ಳಿ, ದೆನ್ ಆಫೀಸಲ್ಲೇ ಕಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇನ್ನು ಏನಾದ್ರು ನಿಮಗೆ ಇನ್ನೂ ಲೇಔಟ್ ಬಗ್ಗೆ ಆಗಿರಲಿ, ಲೀಗಲ್ ಡಾಕ್ಯುಮೆಂಟ್ಸ್ ಬಗ್ಗೆ ಆಗಿರಲಿ, ಇನ್ನೂ ಏನಾರು ಡೌಟ್ ಇತ್ತು ಅಂತ ಹೇಳಿದ್ರೆ ಇವ್ರದೇ ಡೈರೆಕ್ಟ್ ನಂಬರ್ ಏನು ಕೊಟ್ಟಿದ್ದೀನಿ ಸ್ಕ್ರೀನಲ್ಲಿ ಬರ್ತಾ ಇದೆ. ಸೊ ಕಾಲ್ ಮಾಡಿ ಎಂಕ್ವೈರಿ ಕೂಡ ಮಾಡ್ಕೋಬೋದು. ಕೊನೆಯದಾಗೆ ನೋಡ್ತಿರೋ ವೀಕ್ಷಕರು, ಸೊ ಪ್ರೈಸ್ ಬಗ್ಗೆ ಏನು ಪ್ರೈಸ್ ಕೋಟ್ ಮಾಡ್ತಾರೆ ಈ ಒಂದು ಲೇಔಟಲ್ಲಿ ಬರ್ತಾ ಇದೆ? ಸರ್ ನೀವೇ ನೋಡ್ತಾ ಇದ್ದೀರಾ, ಬಟ್ ಈ ತರ ಒಂದು ಅಮ್ಯಾನಿಟೀಸ್ನ ಕೊಟ್ಬಿಟ್ಟು 40+ ಲ್ಯಾವಿಶ್ ಅಮ್ಯಾನಿಟೀಸ್ ಕೊಟ್ಟಿದ್ದೀವಿ. ಲಕ್ಸುರಿಯಾಗಿ ಬಂದಿದೆ. ಸೊ ಯಾವುದೇ ರೀತಿ ಸಂದೇಹ ಇಲ್ಲ, ಎಲ್ಲೋ ಒಳಗಡೆ ಇರುವಂಥ ಪ್ರಾಜೆಕ್ಟ್ ಅಲ್ಲ. ನಿಮಗೆ ಅಡ್ವಾಂಟೇಜ್ ಎಲ್ಲಾನು ಕೂಡ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಎಷ್ಟು ಕನ್ವೀನಿಯೆಂಟ್ ಇದೆ, ಕನೆಕ್ಟಿವಿಟಿ ಹೇಗಿದೆ, ಅಪ್ರಿಷಿಯೇಷನ್ಗೆ ಯಾವ ಥರ ಇದೆ ಅಂತ. ಸೊ ಈ ಥರ ಎಲ್ಲ ಹೇಳಿದಾಗ ಕಾಮನ್ ಆಗಿ ಆಡಿಯನ್ಸ್ಗೆ ತುಂಬ ಪ್ರೈಸ್ ಇರುತ್ತೆ ಅಂತ ನಾನು ಅದನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ. ಅಫೋರ್ಡಬಲ್ ಪ್ರೈಸಲ್ಲಿ ಸರ್ ಜಸ್ಟ್ 6 lakh ಪೇ ಮಾಡಲಿ ಸರ್. ಸೊ ಇನ್ನು ಮಿಕ್ಕಿದ ಕಂಪ್ಲೀಟ್ ರಿಜಿಸ್ಟ್ರೇಷನ್ ನಾವು ಮಾಡಿಸ್ಕೊಡ್ತೀವಿ. ಮಂತ್ಲಿ ಏನು ಬ್ಯಾಂಕ್ ಲೋನ್ ಆಗುತ್ತೆ, ಮಂತ್ಲಿ EMI ಕಟ್ಕೊಂಡೋದ್ರು ಸಾಕು. ಅಂಡ್ ನಿಮ್ಮ ಚಾನಲ್ ನೋಡಿ ನೇರವಾಗಿ ಬರೋರಿಗೆ ಒಂದು ಬೆಸ್ಟ್ ಆಫ್ ದ ಬೆಸ್ಟ್ ಪ್ರೈಸ್ ನ ನಾವು ಮಾಡ್ಕೊಡ್ತಾ ಇದೀವಿ. ಸ್ಕ್ವೇರ್ ಫೀಟ್ ಅಂತ ಬಂದ್ರೆ ಏನು ಚಾರ್ಜ್ ಮಾಡ್ತಾ ಇದ್ದೀರಾ ಸರ್? ಇವಾಗ ನಾವು 2,999 ಆಫರ್ ಮಾಡ್ತಾ ಇದೀವಿ ಆಕ್ಚುಲಿ. ಯಾಕೆಂದ್ರೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಬರೋದ್ರಿಂದ ಅದು ತಗೊಳ್ಳೋರ್ಗೆ ಯಾವತ್ತಿದ್ರೂ ಬರ್ತೇನೆ. ಸೊ ಈಗ ನಿಮ್ಮ ಚಾನಲ್ ನೋಡ್ಕೊಂಡು ಡೈರೆಕ್ಟ್ ಆಗಿ ಬರೋರ್ಗೆ ಡೈರೆಕ್ಟ್ 500 rupees ನಾವು ಫ್ಲಾಟ್ ಡಿಸ್ಕೌಂಟ್ ಮಾಡಿ 2,500 rupees ಕ್ಲೋಸ್ ಮಾಡ್ತಾ ಇದೀವಿ. ಕ್ಲೋಸ್ ಮಾಡ್ತಾರೆ. ಓಕೆ, 500 rupees ನಿಮಗೆ ಅಲ್ಲೇ ಕಮ್ಮಿ ಆಗುತ್ತೆ. ಫ್ಲಾಟ್ ಡಿಸ್ಕೌಂಟ್, ಡೈರೆಕ್ಟ್ ಡಿಸ್ಕೌಂಟ್. ಬೇರೆ ಕಡೆ 100 ರೂಪಾಯಿ 50 ರೂಪಾಯಿ ಬಿಡ್ತಾರೆ, ನೀವು ಡೈರೆಕ್ಟ್ 500 rupees ಇದು ಮಾಡ್ತೀರಾ. ಖಂಡಿತ ವೀಕ್ಷಕರೇ, ನಮ್ಮ ಚಾನಲ್ ಥ್ರೂ ಏನಾದ್ರು ಬಂದರೆ ನಿಮಗೆ ಸೊ 2,500ಗೆ ನಿಮಗೆ ಪರ್ ಸ್ಕ್ವೇರ್ ಫೀಟ್ಗೆ ಆಗುತ್ತೆ. ಸೊ ಬನ್ನಿ ವೀಕ್ಷಕರೇ, ಸೊ ಒಂದ್ಸಲಿ ಲೇಔಟ್ನ ನೋಡ್ದಂಗೂ ಆಗುತ್ತೆ, ಒಂದ್ಸಲಿ ನಿಯರ್ ಕನೆಕ್ಟಿವಿಟಿ ಬಗ್ಗೆನೂ ನೀವು ಗೊತ್ತಾಗ್ಬಿಡುತ್ತೆ ಯಾವ ಥರ ಇದೆ, ಲೊಕೇಶನ್ ಹೇಗಿದೆ ಮತ್ತು ಲೇಔಟ್ ಹೇಗಿದೆ ಅಂತ ನಿಮಗೆ ಖುದ್ದಾಗಿ ಗೊತ್ತಾಗುತ್ತೆ. ಒಂದ್ಸಲಿ ಸೈಟ್ ಲೊಕೇಶನ್ ಕೂಡ ನಾನು ಕೊಟ್ಟಿರ್ತೀನಿ. ಸೈಟ್ಗೂ ಕೊನೆಯದಾಗಿ ಸರ್ ನಂದು ನಿಮ್ಮ ಆಡಿಯನ್ಸ್ಗಾಗಲಿ ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರು ಹೇಳೋದಾದ್ರೆ ಫಸ್ಟ್ ಸೈಟ್ ವಿಸಿಟ್ ಮಾಡಿ. ಸೈಟ್ ವಿಸಿಟ್ ಮಾಡಿದ್ರೆ ಏನನ್ನೂ ಕೂಡ ಅವ್ರು ಜಡ್ಜ್ ಮಾಡೋಕ್ಕಾಗಲ್ಲ. ವಿಸಿಟ್ ಮಾಡಿ ನಿಯರೆಸ್ಟ್ ನೋಡ್ಲಿ, ಲೊಕಾಲಿಟಿ ಹೇಗಿದೆ, ಡೆವಲಪ್ಮೆಂಟ್ ಹೇಗಿದೆ ನೋಡ್ಲಿ. 100% ಇಷ್ಟ ಆಗುತ್ತೆ. ದೆನ್ ಅವ್ರಿಗೆ ಸಣ್ಣ ಸೈಟ್ ಇಂದನೂ ಕೂಡ ಕೊಟ್ಟಿದ್ದೀವಿ. 2030 ಇಂದನೂ ಹಾಫ್ ಸೈಟ್ ಇಂದನೂ ಕೂಡ ಅವೈಲೇಬಿಲಿಟಿ ಇದೆ. ಅವ್ರಿಗೆ ಬೇಕಾಗಿರೋ ಸೈಟ್ ನ ಚೂಸ್ ಮಾಡಲಿ. ನಾವು ಬೆಸ್ಟ್ ಸರ್ವಿಸ್ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಸೊ 2030, 30, 40, 30, 50 ಸೈಟ್ ಇದೆ. ಅದು ಬಿಟ್ಟರೆ ನಿಮ್ಗೆ ಆರ್ ಡೈಮೆನ್ಷನ್ ಕೂಡ ಇದೆ. ಯಾಕಂದ್ರೆ ತುಂಬ ಜನ ಅನ್ಕೊಂತಾರೆ 30, 40 ಇಂದಾನೆ ಸೈಟ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ಹೈ ಬಜೆಟ್ ಇರುತ್ತೆ, ಒಂದು 25 ಲಕ್ಷ 30 ಲಕ್ಷವರೆಗೂ ದಾಟ್ಬಿಡುತ್ತೆ ನಿಮಗೆ. ಸೊ ಮಿಡಲ್ ಕ್ಲಾಸ್ ಅಂದರೆ ಒಂದು 20, 30 ನೋಡ್ತಿರೋರಿಗೆ ಸೊ ಅವೈಲೇಬಲ್ ಇದೆ. ಇವಾಗಲೇ ಬನ್ನಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ರೆಡಿ ಇದೆ, ಮತ್ತು ಕಾರ್ನರ್ ಸೈಟ್ ಕೂಡ ಅವೈಲೇಬಲ್ ಇದೆ ಅಂತ ಅನ್ಕೊಂಡು. ಸೊ ಲೀಗಲ್ ಚೆಕ್ ಮಾಡ್ಕೊಂಡು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ನ ತೊಗೊಳ್ಳಿ. ನಿಮ್ಗೆ ಗೊತ್ತಿರೋಂಥ ಲಾಯರು ಅಡ್ವೊಕೇಟ್ ಇದ್ದರೆ ಸೊ ಲೀಗಲ್ನ ಚೆಕ್ ಮಾಡಿಸ್ಕೊಳ್ಳಿ. ಫರ್ದರ್ ನೀವು ಮೂವ್ ಆಗಿ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್.